ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂತ ಎಂಎಲ್ಎ ರಿಪೋರ್ಟ್ ಕಾರ್ಡ್. ಮಾಜಿ ಉಪಮುಖ್ಯಮಂತ್ರಿಗಳಾದಂತ ಎಂಪಿ ಪ್ರಕಾಶ್ ಅವರ ಕ್ಷೇತ್ರ ಮಲ್ಲಿಗೆನಾಡು ಹೂವಿನ ಹಡಗಲಿ. ಕ್ಷೇತ್ರದ ಮತದಾರರು ಏನ್ ಹೇಳ್ತಾರೆ? ಕೃಷ್ಣನಾಯಕ್ ಅವರಿಂದ ಹೂವಿನ ಹಡಗಲಿ ಏನಾಗಬೇಕು? ಇಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಕಾರ್ಖಾನೆ ಓಪನ್ ಆಗುತ್ತೆ ಸರ್. ನಮಗೆ ಕೆರೆಗಳಿಗೆ ನೀರು ತುಂಬುವಂಥ ಸರ್, ಹೂವಿನ ಹಡಗಲಿ ಹೇಗಿದೆ ಅಂತಂದರೆ ನೋಡಲಿಕ್ಕೆ ಚೆಂದ ಇದೆ, ಆದರೆ ಒಳಗಿನ ಸಮಸ್ಯೆಗಳು ಭಾಳಷ್ಟು ಇದೆ. ಅನುದಾನ ಕೊರತೆಯಿಂದ ಸ್ವಲ್ಪ ಶಾಸಕರು ಏನು ಮಾಡೋಕ್ಕಾಗ್ತದೆ. ಕಲ್ಯಾಣ ಕರ್ನಾಟಕ ಗ್ರಾಂಟ್ ಬಿಟ್ಟರೆ DMB ಫಂಡ್ ಗ್ರಾಂಟ್ ಬಿಟ್ಟರೆ ಯಾವ ಗ್ರಾಂಟು ಸರ್ಕಾರದಿಂದ ಕೊಡ್ತಾ ಇಲ್ಲ. ಅಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಇಂಥ ಒಬ್ಬ ನಾಯಕ ಬೇಕಿತ್ತು. ಎಲ್ಲಿ ರೋಡ್ಗಳಿದ್ದಲ್ಲ ಸರ್, ಎಲ್ಲವಲ್ಲಿ CC ರೋಡ್ ಮಾಡ್ತಾ ಇದ್ದಾರೆ. ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ಕೂಡ ಜನರಿಗೆ ಕೈಗೆ ಸಿಗ್ತಿದ್ದಾರೆ. ವಿದೇಶದಲ್ಲಿ ಸ್ಥಾನಮಾನ 100 ಜನಕ್ಕೆ ಮಾದರಿಯಾಗಿತ್ತು. ರಾಜಕೀಯ ಯಾಕೆ? ಜೀವನದಲ್ಲಿ ಎಲ್ಲವೂ ಕಂಫರ್ಟೇಬಲ್ ಆಗಿ ಸಿಗ್ತಾ ಇದೆ ಅಂತಂದರೆ ಅದು ನಮ್ಮ ಬೆಳವಣಿಗೆ ಅಂತ ಅನ್ಸುತ್ತೆ. ಇವತ್ತು ಅಧಿಕಾರ ಇದ್ದರೆ ಮಾತ್ರ ಏನೊಂದು ಮಾಡೋಕ್ಕೆ ಸಾಧ್ಯ. ಸರ್, ಶಾಸಕರಾಗದ್ ಕಷ್ಟನಾ, ಶಾಸಕರ ಕೆಲಸ ಮಾಡೋದು ಕಷ್ಟನಾ? ಇವತ್ತು ಈ ಗ್ಯಾರಂಟಿಗಳ ಮಧ್ಯದಲ್ಲಿ ಇವತ್ತು ಹಿಂದುಳಿದ ಅಷ್ಟೇ ಅಲ್ಲ, ಅತಿ ಹಿಂದುಳಿದ ಕ್ಷೇತ್ರಗಳಲ್ಲಿ ಹಿಡಿದು ಇವನ್ ಸಿದ್ದರಾಮಯ್ಯನವ್ರು 2,000 ಕೊಡ್ತೀವಿ ಅಂತಾರಲ್ಲ, ನಮಗೆ ದೇವರಣೆ ಮಾಡ್ಕೊಳ್ತೇವೆ ಬೇಡ. ನಮ್ಮದು ಇಲ್ಲೇ ಕೂಗಾಳಿಕೆ ದೂರದಲ್ಲಿ ಇರತಕ್ಕಂಥ ನದಿ ಇದ್ರೂ ಸಮೇತ ಇನ್ನೂ ನಾವು ಬರದ ನಾಡಿನಲ್ಲೇ ಸಾಧ್ಯ ಆಗಿದೆ. ಕಾಂಗ್ರೆಸ್ ಹೊರತಾದ ಶಾಸಕರಿಗೆ ಎಷ್ಟು ಅನುದಾನ ಸಿಕ್ಕಿದೆ ಸರ್? ತಾವು 1% ಕೂಡ ಅಭಿವೃದ್ಧಿಗಿರಲ್ಲ. ಯಾವ ಕ್ಷೇತ್ರ, ಯಾವ ರಾಜ್ಯ ಅಭಿವೃದ್ಧಿ ಆಗುತ್ತೆ ಸರ್? MLA ಆಗೋಕೆ ಜನ ಮುಖ್ಯನ, ಗುಣ ಮುಖ್ಯನ, ಹಣ ಮುಖ್ಯನ? ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಯಾರಿಗೆ ಬೇಕಾದ್ರೆ ಅದಕ್ಕೆ ದುಡ್ಡೇ ಇರಬೇಕು, ಇಲ್ಲ MLA ಮಗನೇ ಇರಬೇಕು, ಮಂತ್ರಿ ಮಗನೇ ಇರಬೇಕಂತ. ಕರ್ನಾಟಕ BJP ಒಗ್ಗಟ್ಟಾಗಿದೆಯಾ? ಈಗ ಒಬ್ರು ಇಬ್ರು ಮೀಡಿಯಾ ಮುಂದೆ ಮಾತಾಡೋದ್ರಿಂದ ಒಗ್ಗಟ್ಟು ಹೊಡೆದೋಗಕ್ಕೆ ಸಾಧ್ಯನೇ ಇಲ್ಲ. ಸಿಗ್ತಾರ ವಿಜೇಂದ್ರ ಅವರು ಪ್ರತಿಯೊಬ್ಬ ಇವತ್ತು ಈ ಪಕ್ಷದಾಗಿದ್ದೀನಿ ಅಂತೇಳಿ ಬಹಳ ಹೆಮ್ಮೆ ಆಗ್ತದೆ. ಏನಾಗ್ಬೇಕು ಸರ್ ಹೂವಿನ ಹಡಗಲಿ? ಶಾಲೆಗಳೆಲ್ಲ ಸೋರ್ತದಾವೆ, ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಸ್ ಇಲ್ಲ, ಮೂಲಭೂತ ಸೌಕರ್ಯಗಳೂ ಇಲ್ಲ. ಆ ಕೆರೆಗಳಂತೂ ತುಂಬಿಸಕ್ಕೆ ನನಗಂತೂ ಸಾಹಸ ಪಡಬಹುದು. ಯಾವುದು ಕ್ವಾಲಿಟಿ ಕೆಲಸಗಳಾಗಿಲ್ಲ. ಈ ಸರ್ಕಾರದಲ್ಲಿ ಎಲ್ಲ ಮುಗಿಸಕ್ಕಾಗಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.